ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ಭಾಷಣ ಮಾಡುವಂತಹ ಸಂದರ್ಭದಲ್ಲಿ ಬಿಜೆಪಿಯ ಕಾರ್ಯಕರ್ತರು ಮುತ್ತಿಗೆ ಹಾಕುವಂತಹ ಪ್ರಯತ್ನವನ್ನ ಮಾಡಿದ್ರು। ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬೆಳಗಾವಿ ಜಿಲ್ಲಾ ಪೊಲೀಸ್ ಅಧಿಕಾರಿಯ ಮೇಲೆ ಗರಂ ಆಗಿದ್ದಾರೆ। ಸೊ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ಗರಂ ಆಗಿದ್ದಾರೆ। ಕಾರಣ ಏನು ಅಂತ ಹೇಳಿದ್ರೆ ಬೆಳಗಾವಿಯಲ್ಲಿ ಇವತ್ತು ಕಾಂಗ್ರೆಸ್ನ ದೊಡ್ಡ ಕಾರ್ಯಕ್ರಮ ಇತ್ತು। ಆ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರದ ವಿರುದ್ಧ ಬೆಲೆ ಏರಿಕೆ ಮತ್ತು ಸಂವಿಧಾನ ರಕ್ಷಿಸಿ ಹೆಸರಲ್ಲಿ ಕಾರ್ಯಕ್ರಮ ಇದ್ದಿದ್ದು। ಆ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಜೊತೆಗೆ ಕಾಂಗ್ರೆಸ್ನ ಕರ್ನಾಟಕದ ಉಸ್ತುವಾರಿ ಮತ್ತು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸುರ್ಜೇವಾಲಾ ಕೂಡ ಭಾಗವಹಿಸಿದ್ರು। ಇಷ್ಟು ಜನ ಪ್ರಮುಖರು ಭಾಗವಹಿಸಿದಂತಹ ಕಾರ್ಯಕ್ರಮದಲ್ಲಿ ಇವತ್ತು ಬಿಜೆಪಿಯ ಮಹಿಳಾ ಮೋರ್ಚಾದವರು ಪ್ರತಿಭಟನೆ ಮಾಡಲಿಕ್ಕೆ ಮುಂದಾದ್ರು। ಅದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪೊಲೀಸ್ ಅಧಿಕಾರಿಗಳ ಮೇಲೆ ಗರಂ ಆಗಿದ್ದಾರೆ, ಜೊತೆಗೆ ಬೈದಿದ್ದಾರೆ। ಕೈ ಎತ್ತುವಂತಹ ಪ್ರಯತ್ನವನ್ನ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾಡಿದ್ರು ಬೆಳಗಾವಿಯ ಕಾಂಗ್ರೆಸ್ನ ಸಮಾವೇಶದ ಸಂದರ್ಭದಲ್ಲಿ। ಸೊ ಸಿದ್ದರಾಮಯ್ಯನವರ ಈ ಹಿಂದೆ ಒಂದು ವಿಡಿಯೋ ವೈರಲ್ ಆಗಿತ್ತು। ಒಬ್ಬ IAS ಅಧಿಕಾರಿಗೆ, ಜಿಲ್ಲಾಧಿಕಾರಿಗೆ ವೇದಿಕೆಯಲ್ಲಿ ಎಲ್ಲರ ಎದುರುಗಡೆ ಗರಂ ಆಗಿ ಬೈದಿದ್ರು ಸಿದ್ದರಾಮಯ್ಯನವರು। ಸೊ ಈಗ ಬೆಳಗಾವಿಯ ಸರದಿ ಕಾರ್ಯಕ್ರಮದ ವೇದಿಕೆಯಲ್ಲಿ ಏನಾಯ್ತು ಆ ವಿಡಿಯೋವನ್ನ ಒಂದ್ಸಲ ನೋಡ್ಕೊಂಡು ಬರೋಣ। ಹೇಳ್ತಿದ್ರಿ ಇದು ಸತ್ಯಕ್ಕೆ ದೂರವಾದಂತೆ ಕೂತ್ಕೊಳ್ರಿ। ಯಾರೇ ಅವರು? ಯಾರು ಇವರು? ಯಾರು? ದಯವಿಟ್ಟು ಎಲ್ಲರೂ ಕೂತ್ಕೊಳ್ಳಿ, ದಯವಿಟ್ಟು ಪೊಲೀಸರು ಅದೇನು ನೋಡ್ಕೊಳ್ಳಿ, ದಯವಿಟ್ಟು ಎಲ್ಲರೂ ಕೂತ್ಕೊಳ್ಳಿ। ಈ ಕಡೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾತನಾಡ್ತಿದ್ದಾರೆ, ದಯವಿಟ್ಟು ಈ ಕಡೆ ಎಲ್ಲರೂ ಕೂತ್ಕೊಳ್ಳಿ, ಅಲ್ಲೇನಿಲ್ಲ ನೋಡ್ತಾ ಇದ್ದಾರೆ। ಅದು ಕಾಂಗ್ರೆಸ್ ಪಕ್ಷಕ್ಕೆ ಬೋಲೋ ಭಾರತ್ ಮಾತಾ ಕಿ। ಪೊಲೀಸ್ ಸಿದ್ದರಾಮಯ್ಯ ಸಾಹೇಬರಿಗೆ ನಾನು ಬರ ಯಾವನವನು ಲೇ ನೋ 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 ಬರ ಇಲ್ಲಿ ಬರ ಇಲ್ಲಿ ಯಾವನವನು SP ಏನ್ ಮಾಡ್ತಾ ಇದ್ದೀರಿ ನೀವು? ಭ್ರಷ್ಟ ಕೇಂದ್ರ ಸರ್ಕಾರಕ್ಕೆ, ಭ್ರಷ್ಟ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ ಏನ್ ಮಾಡ್ತಾ ಇದ್ದೀರಿ ನೀವು? ಭ್ರಷ್ಟ ಕೇಂದ್ರ ಸರ್ಕಾರಕ್ಕೆ, ಭ್ರಷ್ಟ ಕೇಂದ್ರ ಸರ್ಕಾರಕ್ಕೆ, ಭ್ರಷ್ಟ ಕೇಂದ್ರ ಸರ್ಕಾರಕ್ಕೆ, ಭ್ರಷ್ಟ ಕೇಂದ್ರ ಸರ್ಕಾರಕ್ಕೆ, ಭ್ರಷ್ಟ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ ಏನ್ ಮಾಡ್ತಾ ಇದ್ದೀರಿ ನೀವು? ಭ್ರಷ್ಟ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ ಬೋಲೋ ಭಾರತ್ ಬರ ಇಲ್ಲಿ ಯಾವನವನು SP ಏನ್ ಮಾಡ್ತಾ ಇದ್ದೀರಿ ನೀವು? ಭ್ರಷ್ಟ
ಕೇಂದ್ರ ಸರ್ಕಾರಕ್ಕೆ, ಬೇಕಾಗಲ್ಲ ನಿಮಗೆ. ಭ್ರಷ್ಟ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ, ಪೊಲೀಸ್ ಆಫೀಸ್ ಹಿಡಿದು ಭ್ರಷ್ಟ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ ಬೋಲೋ ಭಾರತ್ ಮಾತಾ ಕಿ. ಬೆಲೆ ಎಲ್ಲ ಬೆಲೆಗಳನ್ನ ಏರಿಕೆ ಮಾಡಿಬಿಟ್ಟಿದೆ ಅಂತಕ್ಕಂಥ ಮಾತುಗಳನ್ನ ಹೇಳ್ತಿದ್ದೀರಿ. ಇದು ಸತ್ಯಕ್ಕೆ ದೂರವಾದಂತೆ. ಕೂತ್ಕೊಳ್ರಿ. ಯಾರ್ರಿ ಅವರು? ಯಾರ್ರಿ ಅವರು? ಯಾರು? ದಯವಿಟ್ಟು ಎಲ್ಲರೂ ಕೂತ್ಕೊಳ್ಳಿ. ದಯವಿಟ್ಟು ಪೊಲೀಸರು ಅದೇನು ನೋಡ್ಕೊಳ್ಳಿ. ದಯವಿಟ್ಟು ಎಲ್ಲರೂ ಕೂತ್ಕೊಳ್ಳಿ. ಈ ಕಡೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾತನಾಡ್ತಿದ್ದಾರೆ. ದಯವಿಟ್ಟು ಈ ಕಡೆ ಎಲ್ಲರೂ ಕೂತ್ಕೊಳ್ಳಿ. ಅಲ್ಲೇನಿಲ್ಲ, ನೋಡ್ತಾ ಇದ್ದಾರೆ. ಅದು ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ ಬೋಲೋ ಭಾರತ್ ಮಾತಾ ಕಿ. ಪೊಲೀಸ್ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ನಾನು ಬರ ಇಲ್ಲಿ ಯಾವನವನು ಲೇ. ನೋ ನೋ ನೋ. ಬರ ಇಲ್ಲಿ. ಬರ ಇಲ್ಲಿ. ಯಾವನವನು SP? ಏನ್ ಮಾಡ್ತಾ ಇದ್ದೀರಿ ನೀವು? ಭ್ರಷ್ಟ ಕೇಂದ್ರ ಸರ್ಕಾರಕ್ಕೆ, ಭ್ರಷ್ಟ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ, ಭ್ರಷ್ಟ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ, ಭ್ರಷ್ಟ 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 ಕೇಂದ್ರ ಸರ್ಕಾರಕ್ಕೆ. ಸೊ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಗರಂ ಆಗಿದ್ದಾರೆ. ಸೊ ಲಿಟ್ಲ್ ಬಿಟ್ ಸೆಕ್ಯೂರಿಟಿ ಲ್ಯಾಪ್ಸ್ ಇದು ಆಕ್ಚುಲಿ, ಬಿಕಾಸ್ ಮಹಿಳಾ ಬಿಜೆಪಿ ಕಾರ್ಯಕರ್ತರನ್ನ ಕಾಂಗ್ರೆಸ್ ಸಮಾವೇಶದ ಬಳಿಗೆ ಬಂದಿದ್ದಾರೆ. ಸೊ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಗರಂ ಆಗುವುದಕ್ಕೆ ಕಾರಣಗಳಿದೆ. ಐ ಥಿಂಕ್ ಮತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅವರ ರಾಜಕೀಯ ಜೀವನ ನೋಡಿದ್ರೆ ಈ ವಾಸ್ ಲಿಟ್ಲ್ ಬಿಟ್ ಅಗನೆಸ್ಟ್ ಈ ಬ್ಯೂರೋಕ್ರಾಟಿಕ್ ನೇಚರ್ಸ್ ಏನಿದೆ, ಅಂದರೆ ಅಧಿಕಾರಶಾಹಿ ಅಂತ ಹೇಳಿದ್ರೆ IPS IAS ಅಧಿಕಾರಿ ವರ್ಗ ಏನಿದೆ, ಅದರ ಜೊತೆಗೆ ಸಿದ್ದರಾಮಯ್ಯನವರ ಕಾಂಬಿನೇಷನ್ ಅಷ್ಟೊಂದು ತುಂಬ ಸಾಫ್ಟ್ ಕಾಂಬಿನೇಷನ್ ಏನಿಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಗರಂ ಆದಂಥ ಇವತ್ತು ಮಹಿಳಾ ಬಿಜೆಪಿ ಕಾರ್ಯಕರ್ತರು ಜನಿವಾರದ ವಿರುದ್ಧ ಪ್ರತಿಭಟನೆ ಮಾಡಿದ್ದು. ಮೊನ್ನೆ KEA CET ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಏನು ಇದಾಯಿತು, ಇಶ್ಯೂ ಆಯಿತು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಬೆಳಗಾವಿಯಲ್ಲಿ ಬಿಜೆಪಿಯ ಮಹಿಳಾ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ರು. ಅವರು ಎಲ್ಲಿ ಪ್ರತಿಭಟನೆ ಮಾಡಿದ್ರು ಅಂತ ಹೇಳಿದ್ರೆ ಕಾಂಗ್ರೆಸ್ನವರು ಸಮಾವೇಶ ಮಾಡುವ ಬಳಿಯ ಪ್ರತಿಭಟನೆ ಮಾಡಿದ್ರು, ಅಂದರೆ ನಿಯರ್ಲಿ ಸ್ಟೇಜ್ ಬಂದಿದ್ದಾರೆ ಅವರು. ಸೊ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಭಾಷಣವನ್ನ ಮಾಡುವಂತಹ ಸಂದರ್ಭದಲ್ಲಿ ಬಿಜೆಪಿ ಮಹಿಳಾ ಕಾರ್ಯಕರ್ತರ ಘೋಷಣೆ ಕೇಳಿದೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕಿವಿಗೆ ಅದು ಬಿದ್ದಿದೆ. ಸೊ ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪೊಲೀಸ್ ಅಧಿಕಾರಿಯನ್ನು ಕರೆದಿದ್ದಾರೆ. ಐ ಥಿಂಕ್ ಜಸ್ಟಿಫೈಡ್ ಆಂಗರ್ ಇದು. ಐ ಡೋಂಟ್ ಥಿಂಕ್ ಸಿದ್ದರಾಮಯ್ಯನವರ ಸಿಟ್ಟಿಗೆ ಕಾರಣಗಳಿಲ್ಲ ಅಂತೇಳಿ ನಾನೇನು ಭಾವಿಸಲ್ಲ. ರಣದೀಪ್ ಸುರ್ಜೇವಾಲಾ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಳಿಗೆ ಬಂದು ಸಿದ್ದರಾಮಯ್ಯನವರಿಗೆ ಏನೋ ಸಜೆಷನ್ ಕೊಡ್ತಾರೆ, ಬಟ್
ತಮ್ಮ ಪಕ್ಷದ ಉಸ್ತುವಾರಿಯ ಮೇಲೆ ಗರಂ ಆಗ್ತಾರೆ, ನೋ ಅಂತ ಹೇಳ್ತಾರೆ. ಹೇಳುವಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆ ಧ್ವನಿಯಲ್ಲಿ ಸಿಟ್ಟಿತ್ತು. ರಣದೀಪ್ ಸುರ್ಜೇವಾಲಾ ಫಸ್ಟ್ ಬರ್ತಾರೆ, ಸಿದ್ದರಾಮಯ್ಯನವರು ಗರಂ ಆಗುವಂತ ಸಂದರ್ಭದಲ್ಲಿ ಬಂದು ಏನು ಹೇಳ್ತಾರೆ ಇಂಗ್ಲಿಷಲ್ಲಿ. ಸೊ ಸಿದ್ದರಾಮಯ್ಯ ಅದನ್ನ ಕೇಳಲ್ಲ, ನೋ ಅಂತ ಹೇಳಿ ಹೇಳ್ತಾರೆ. ರಣದೀಪ್ ಸುರ್ಜೇವಾಲಾ ಹೋಗ್ತಾರೆ. ಅದಾದ ಬಳಿಕ ಸಂಸದೀಯ ವ್ಯವಹಾರಗಳ ಸಚಿವ ಎಚ್ ಕೆ ಪಾಟೀಲ್ ಅವರು ಬರ್ತಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಳಿ. ಎಚ್ ಕೆ ಪಾಟೀಲ್ ಅವರು ಬಂದು ಹೇಳ್ತಾರೆ, ಭಾರತ್ ಮಾತಾ ಕಿ ಜೈ ಅಂತೇಳಿ ಘೋಷಣೆ ಕೂಗಿ ನಿಮ್ಮ ಭಾಷಣವನ್ನ ಮುಂದುವರಿಸಿ ಅಂತೇಳಿ. ಬಟ್ ಸಿದ್ದರಾಮಯ್ಯನವರು ಸುಮ್ಮನಾಗಿ ಅವರ ಸಿಟ್ಟು ಕಮ್ಮಿ ಆಗಲಿಲ್ಲ. ಅದಾದ ಬಳಿಕ ಸಚಿವ ಎಂ ಬಿ ಪಾಟೀಲ್ ಅವರು ಕೂಡ ಸಿದ್ದರಾಮಯ್ಯನವರ ಬಳಿ ಬಂದರು. ಜೊತೆಗೆ ನಜೀರ್ ಅಹಮದ್ ಅವರನ್ನ ನೀವು ನೋಡ್ಬೋದಲ್ಲಿ, ಅವರು ರಾಜ್ಯಸಭಾ ಸಂಸದರು, ಅವರು ಕೂಡ ಅಲ್ಲಿ ಸಿದ್ದರಾಮಯ್ಯನವರ ಪಕ್ಕದಲ್ಲಿದ್ದಾರೆ. ಸೊ ಒಂದ್ಸಲ ವೇದಿಕೆಯಲ್ಲಿ ಶಾಕ್ ಮೂಮೆಂಟ್, ಕಾರಣ ಮುಖ್ಯಮಂತ್ರಿಗಳು ಸಿಟ್ಟಾಗಿದ್ದಾರೆ ಪೊಲೀಸ್ ಅಧಿಕಾರಿ ವಿರುದ್ಧ. ಇಟ್ಸ್ ದ ಡ್ಯೂಟಿ ಆಫ್ ಪೊಲೀಸ್ ಆಫೀಸರ್, ಅಷ್ಟೇ, ಸಿಂಪಲ್. ಸಮಾವೇಶದ ವೇದಿಕೆಯ ಬಳಿಗೆ ಬೇರೆ ಪಕ್ಷದ ಕಾರ್ಯಕರ್ತರು ಬಂದು ಘೋಷಣೆ ಕೂಗದಂತಹ ಸಂದರ್ಭದಲ್ಲಿ ಸಹಜವಾಗಿ ಸಿಟ್ಟು ಬರುವಂಥದ್ದು ಸಾಮಾನ್ಯ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಗರಂ ಆಗಿದ್ದಾರೆ. ಮುಖ್ಯಮಂತ್ರಿ, ನಾನು ಆವಾಗಲೇ ಹೇಳ್ತಾ ಇದ್ದೆ, ಉಸ್ತುವಾರಿ, ಪಕ್ಷದ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಸಿದ್ದರಾಮಯ್ಯನವರ ಬಳಿ ಬಂದು ಹೇಳ್ತಾರೆ, ಇಂಗ್ಲಿಷಲ್ಲಿ ಏನೋ ಹೇಳ್ತಾರೆ ಕಿವಿ ಹತ್ರ ಬಂದು. ಸಿದ್ದರಾಮಯ್ಯನವರು ಸುಮ್ಮನಾಗಲ್ಲ, ನೋ ಅಂತ ಹೇಳ್ತಾರೆ. ಸೊ ಕಾಂಗ್ರೆಸ್ನವರು ಅಲ್ಲಿ ವೇದಿಕೆಯಲ್ಲಿದ್ದಂಥವ್ರು ಏನು ಮಾಡಿದ್ರು ಅಂತ ಹೇಳಿದ್ರೆ, ಭಾರತ್ ಮಾತಾ ಕಿ ಜೈ ಅಂದರೆ ಮುಖ್ಯಮಂತ್ರಿಗಳು ಭಾಷಣವನ್ನು ಆರಂಭಿಸಲಿ ಅಂತ ಹೇಳಿ ಅವರಿಗೆ. ಯಾಕಂದರೆ ಎಚ್ ಕೆ ಪಾಟೀಲ್ ಅವರು ಬಂದಲ್ಲಿ ಹೇಳ್ತಾರೆ, ಭಾರತ್ ಮಾತಾ ಕಿ ಅಂತೇಳಿ ಜೈ ಘೋಷಣೆಯನ್ನು ಕೂಗಿ ನೀವು ಭಾಷಣ ಆರಂಭಿಸಿ ಅಂತೇಳಿ ಮುಖ್ಯಮಂತ್ರಿಗಳು. ಬಟ್ ಸಿದ್ದರಾಮಯ್ಯನವರು ಸಿಕ್ಕಾಪಟ್ಟೆ ಸಿಟ್ಟಲ್ಲಿದ್ದಂಗಿತ್ತು. ವಿಡಿಯೋ ನೋಡಿದ್ರೆ ಮತ್ತು ಬಾಡಿ ಆಕ್ಷನ್ ನೋಡಿದ್ರೆ, ಧ್ವನಿ ನೋಡಿದ್ರೆ ಗೊತ್ತಾಗ್ತಿತ್ತು. ಪೊಲೀಸರ ಕರ್ತವ್ಯಗಳಷ್ಟೇ. ವೇದಿಕೆಯ ಬಳಿ ಪಕ್ಷದ ಸಮಾವೇಶದ ವೇದಿಕೆ, ಮುಖ್ಯಮಂತ್ರಿಗಳು ಒಳಗೊಂಡಂತಹ ಕಾರ್ಯಕ್ರಮ, ಉಪಮುಖ್ಯಮಂತ್ರಿಗಳಿದ್ದಂತಹ ಕಾರ್ಯಕ್ರಮ, ಸಚಿವರು ಇದ್ದಂತಹ ಕಾರ್ಯಕ್ರಮ, ಸಹಜವಾಗಿ ಸಿಟ್ಟು ಬರುತ್ತೆ. ನೋಡ್ದೇನು ಅದನ್ನ बोलो भारत माता की ಬೆಲೆ ಎಲ್ಲ ಬೆಲೆಗಳನ್ನ ಏರಿಕೆ ಮಾಡಿಬಿಟ್ಟಿದೆ ಅಂತಕ್ಕಂಥ ಮಾತುಗಳನ್ನ ಹೇಳ್ತಿದ್ದೀರಿ. ಇದು ಸತ್ಯಕ್ಕೆ ದೂರವಾದಂತೆ. ಕೂತ್ಕೊಳ್ರಿ. ಯಾರ್ರಿ ಅವರು? ಯಾರ್ರಿ ಅವರು? ಯಾರು? ದಯವಿಟ್ಟು ಎಲ್ಲರೂ ಕೂತ್ಕೊಳ್ಳಿ. ದಯವಿಟ್ಟು ಪೊಲೀಸರು ಅದೇನು ನೋಡ್ಕೊಳ್ಳಿ. ದಯವಿಟ್ಟು ಎಲ್ಲರೂ ಕೂತ್ಕೊಳ್ಳಿ. ಈ ಕಡೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾತನಾಡ್ತಿದ್ದಾರೆ. ದಯವಿಟ್ಟು ಈ ಕಡೆ ಎಲ್ಲರೂ ಕೂತ್ಕೊಳ್ಳಿ. ಅಲ್ಲೇನಿಲ್ಲ, ನೋಡ್ತಾ ಇದ್ದಾರೆ. ಅದು ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ ಬೋಲೋ ಭಾರತ್ ಮಾತಾ ಕಿ. ಪೊಲೀಸ್ ಸಿದ್ದರಾಮಯ್ಯ ಸಾಹೇಬರಿಗೆ ನಾನು ಬರ ಇಲ್ಲಿ ಯಾವನವನು ಲೇ. ನೋ 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 ಬರ ಇಲ್ಲಿ. ಬರ ಇಲ್ಲಿ. ಯಾವನವನು ಎಸ್ ಪಿ? ಏನ್ ಮಾಡ್ತಾ ಇದ್ದೀರಿ ನೀವು? ಭ್ರಷ್ಟ ಕೇಂದ್ರ ಸರ್ಕಾರಕ್ಕೆ, ಭ್ರಷ್ಟ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ, ಭ್ರಷ್ಟ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ ಬೋಲೋ ಭಾರತ್ ಮಾತಾ ಕಿ. ಬೆಲೆ ಎಲ್ಲ ಬೆಲೆಗಳನ್ನ ಏರಿಕೆ
ದುರ್ಬಳಕೆ ಮಾಡಿಬಿಟ್ಟಿದೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತಿದ್ದೀರಿ. ಇದು ಸತ್ಯಕ್ಕೆ ದೂರವಾದಂತೆ. ಕೂತ್ಕೊಳ್ರಿ ಸಾಹೇಬರಿಗೆ. ನಾನು ಬರ ಇಲ್ಲಿ ಯಾವನವನು ಲೇ ನೋ 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 ಬರ ಇಲ್ಲಿ. ಬರ ಇಲ್ಲಿ ಯಾವನವನು SP ಏನ್ ಮಾಡ್ತಾ ಇದ್ದೀರಿ ನೀವು? ಭ್ರಷ್ಟ ಕೇಂದ್ರ ಸರ್ಕಾರಕ್ಕೆ, ಭ್ರಷ್ಟ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ, ಭ್ರಷ್ಟ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ, ಭ್ರಷ್ಟ 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 ಕೇಂದ್ರ. ಸೊ ಅಲ್ಲಿ ಪೊಲೀಸ್ SP ಕಾಣಿಸ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಕೈ ಎತ್ತಿದ್ದಾರೆ. ಸಿಟ್ಟು ಬಂದಿದೆ ಮುಖ್ಯಮಂತ್ರಿಯವರಿಗೆ. ಅವರು ಹೇಳ್ತಾರೆ, ಗೊತ್ತಾಗಲ್ವ ನಿನಗೆ, ಚಾರ್ಜಿಂಗ್ ತಗೊಂಡಿದ್ಯಾ ಗೊತ್ತಾಗಲ್ವ ನಿನಗೆ ಅಂತೇಳಿ. ಮುಖ್ಯಮಂತ್ರಿಗಳ ಭದ್ರತಾ ಸಿಬ್ಬಂದಿಯನ್ನು ನೀವು ಅಲ್ಲಿ ಗಮನಿಸ್ಬೋದು. ಅವರು ಒಂದು ಕ್ಷಣಕ್ಕೆ ಅಲ್ಲಿಂದ ಅಲ್ಲಿ ಅವ್ರಿಗೂ ಕೂಡ ಅವಕ್ಕಾಗುತ್ತೆ, ಅವ್ರಿಗೂ ಕೂಡ ಶಾಕ್ ಆಗುತ್ತೆ ಅಲ್ಲಿ. ಸೊ SP ಕರೆದು ಬೈದಿರುವಂಥದ್ದು ವೇದಿಕೆಯ ಮೇಲೆ. ವಿಚಿತ್ರ ಏನು ಅಂತ ಹೇಳಿದ್ರೆ, ಮುಖ್ಯಮಂತ್ರಿಗಳನ್ನು ಸಮಾಧಾನ ಪಡಿಸಲಿಕ್ಕೆ ಸ್ವತಃ ಕಾಂಗ್ರೆಸ್ನ ಉಸ್ತುವಾರಿ ಬಂದರು. ಅಲ್ಲಿ ಬಂದು ಕಿವಿ ಹತ್ರ ಸಮಾಧಾನ ಮಾಡಿಬಿಟ್ಟು ಆಯಿತು ನೀವು ಸ್ಟಾರ್ಟ್ ಮಾಡಿ ಅಂಥೇಳಿ ಸಜೆಷನನ್ನು ಕೊಟ್ಟು ಹೋದರು. ಬಟ್ ಮುಖ್ಯಮಂತ್ರಿಗಳು ಅದನ್ನು ಕೇಳಲಿಲ್ಲ. ಅದಾದ ಬಳಿಕ HK ಪಾಟೀಲ್ ಬಂದರು. HK ಪಾಟೀಲ್ ಹೇಳಿದ್ರು, ನೀವು ಭಾರತ್ ಮಾತಾ ಕಿ ಜೈ ಅಂತೇಳಿ ಘೋಷಣೆ ಕೂಗಿ ಅಷ್ಟು ಭಾಷಣ ಶುರು ಮಾಡಿ ಅಂಥೇಳಿ. ಮುಖ್ಯಮಂತ್ರಿಗಳು ಕೇಳಲಿಲ್ಲ. MB ಪಾಟೀಲ್ ಬಂದರು. MB ಪಾಟೀಲ್ ಹತ್ರನೂ ಸಿಟ್ಟಲ್ಲಿ ಮಾತಾಡ್ತಾಯಿದ್ರು ಮುಖ್ಯಮಂತ್ರಿಗಳು. ಅಲ್ಲಿ ವೇದಿಕೆಯ ಪೂರ್ಣ ವಿಡಿಯೋವನ್ನು ಗಮನಿಸ್ತಾ ಇದ್ದರೆ ನೀವು, DK ಶಿವಕುಮಾರ್ ಮತ್ತು ಸತೀಶ್ ಜಾರಕಿಹೊಳಿ ಸ್ವಲ್ಪ ಸಮಾಧಾನದಲ್ಲಿ ಕೂತಂಗಿದೆ ಆ ವಿಡಿಯೋದಲ್ಲಿ. ಇದು ಪೊಲೀಸ್ ಅಧಿಕಾರಿಯ ಫೋಟೋ ಈ ಪಕ್ಕದಲ್ಲಿರುವಂಥದ್ದು. ಇನ್ನೊಂದು ಈ ಕಡೆ ಮುಖ್ಯಮಂತ್ರಿಗಳು ಆ ಪೊಲೀಸ್ ಅಧಿಕಾರಿಯ ಮೇಲೆ ತಮ್ಮ ಕೈಯನ್ನು ಪ್ರಯೋಗ ಮಾಡಲಿಕ್ಕೆ ಮುಂದಾದಂತಹ ಕ್ಷಣ ಇದು. ಬೆಳಗಾವಿಯಲ್ಲಿ ನಡೆದಂತಹ ಕಾಂಗ್ರೆಸ್ ಸಮಾವೇಶದ ವಿಡಿಯೋ ಇದು. ಮುಖ್ಯಮಂತ್ರಿಗಳ ಪಾಟೀಲ್ ಏನು ಮಾತಾಡ್ತಾರೆ ಅದು ಕೇಳಿಸುತ್ತೆ. ಅದಾದ ಬಳಿಕ ಮುಖ್ಯಮಂತ್ರಿಗಳು ಮೈಕ್ ಮ್ಯೂಟ್ ಮಾಡ್ತಾರೆ. ಮೈಕ್ ಮ್ಯೂಟ್ ಮಾಡಿ ಅಲ್ಲಿ MB ಪಾಟೀಲ್ ಬಂದಂತಹ ಸಂದರ್ಭದಲ್ಲಿ ಸ್ವಲ್ಪ ಆವೇಶ ಜಾಸ್ತಿ ಇರುತ್ತೆ ಮುಖ್ಯಮಂತ್ರಿಗಳದ್ದು. ಬಟ್ ಪೊಲೀಸ್ ಅಧಿಕಾರಿಗೆ ಹೇಳ್ತಾರೆ ಅವರು, ಗೊತ್ತಾಗಲ್ವ ನಿನಗೆ, ಚಾರ್ಜಿಂಗ್ ತಗೊಂಡಿದ್ಯಾ ಅಷ್ಟು ಗೊತ್ತಾಗಲ್ವ ನಿನಗೆ ಅಂತೇಳಿ. ಆ ಪೊಲೀಸ್ ಅಧಿಕಾರಿಗೆ ಏನು ಸೆಕೆಂಡ್ ವಿಡಿಯೋದಲ್ಲಿ ಏನು ಕಾಣ್ತಾ ಇದೆ, ASP ಭದ್ರತೆಗೋಸ್ಕರ ನಿಯೋಜನೆಗೊಂಡಿದ್ದಂಥ ASP ಪೊಲೀಸರ ಜವಾಬ್ದಾರಿಗಳು. ಹೇಗೆ BJPಯ ಕಾರ್ಯಕರ್ತರು ಕಾಂಗ್ರೆಸ್ನ ಪ್ರತಿಭಟನಾ ವೇದಿಕೆಯ ಬಳಿಗೆ ಬಂದರು ಎನ್ನುವಂಥದ್ದನ್ನು ಪೊಲೀಸ್ ಅಧಿಕಾರಿಗಳು ಹೇಳಬೇಕಷ್ಟೇ. ಮುಖ್ಯಮಂತ್ರಿಗಳಾಗಿರೋದ್ರಿಂದಾಗಿ ಸೆಕ್ಯೂರಿಟಿ ಲ್ಯಾಪ್ಸೇ ಇದು. ಮುಖ್ಯಮಂತ್ರಿಗಳ ಸಿಟ್ಟಿಗೆ ಕಾರಣ ಇದೆ. ಮುಖ್ಯಮಂತ್ರಿಗಳ ಸಿಟ್ಟಿಗೆ ಕಾರಣ ಇದೆ. ವೇದಿಕೆಯ ಹಿಂಭಾಗದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಕೂತಿದ್ದಂತಹ ವೇದಿಕೆಯ ಹಿಂಭಾಗದ ಕೊನೆಯ ಸಾಲಿನ ಬಳಿಯಲ್ಲಿ BJPಯ ಮಹಿಳಾ ಕಾರ್ಯಕರ್ತರು ಬಂದು ಪ್ರತಿಭಟನೆ ಮಾಡಿದ್ದು. ಇವತ್ತು BJPಯ ಮಹಿಳಾ ಕಾರ್ಯಕರ್ತರು ಕಾಂಗ್ರೆಸ್ ಕಾರ್ಯಕರ್ತರು ಕೂತಿದ್ದಂತಹ ವೇದಿಕೆಯ ಕೊನೆಯ ಸಾಲಿನವರೆಗೆ ಬಂದಿದ್ದಾರೆ. ಸೊ ವೇದಿಕೆಯ ಬಳಿಗೆ ಬಂದಿದ್ದಾರೆ ಅವರು. ಸೊ ಆ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯನವರಿಗೆ ಸಿಟ್ಟಾಗಿದ್ದು ಅದಕ್ಕಲ್ಲ, ಬಟ್ ಅವರು ಭಾಷಣ ಮಾಡುವಂಥ ಸಂದರ್ಭದಲ್ಲಿ ಒಂದು ಕ್ಷಣ ಎಲ್ಲ ಕೂತಿದ್ದವರೆಲ್ಲ ಎದ್ದು ನಿಂತರು. ಸಿದ್ದರಾಮಯ್ಯನವರಿಗೆ ಶಾಕ್ ಆಯಿತು, ನಾನು ಭಾಷಣ ಮಾಡ್ತಾ ಇದ್ದೀನಿ ಬೆಲೆ ಏರಿಕೆ ವಿರುದ್ಧ, ಯಾಕೆ ಎದ್ದು ನಿಂತರು ಅಂತೇಳಿ. ಆವಾಗ ಆ ಕೂಗು ಕೇಳಿಸ್ತು. ಅದಕ್ಕೆ ಮುಖ್ಯಮಂತ್ರಿಗಳು ಗರಂ ಆಗಿದ್ದಾರೆ. ಇದು ಬೆಳಗಾವಿಯಲ್ಲಿ ನಡೆದಂತಹ ಕಾಂಗ್ರೆಸ್ ಸಮಾವೇಶದ ದೃಶ್ಯ. ಯಾರು ಇವರು? ಯಾರು? ದಯವಿಟ್ಟು
ಎಲ್ಲರೂ ಕುಳಿತುಕೊಳ್ಳಿ. ದಯವಿಟ್ಟು ಪೊಲೀಸರು ಅದೇನು ನೋಡ್ಕೊಳ್ಳಿ. ದಯವಿಟ್ಟು ಎಲ್ಲರೂ ಕುಳಿತುಕೊಳ್ಳಿ ಈ ಕಡೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾತನಾಡ್ತಿದ್ದಾರೆ. ದಯವಿಟ್ಟು ಈ ಕಡೆ ಎಲ್ಲರೂ ಕುಳಿತುಕೊಳ್ಳಿ. ಅಲ್ಲೇನಿಲ್ಲ, ನೋಡ್ತಾ ಇದ್ದಾರೆ. ಅದು ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ ಬೋಲೋ ಭಾರತ್ ಮಾತಾ ಕಿ. ಪೊಲೀಸ್ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ನಾನು ಬರ ಯಾವನವನು ಲೇ ನೋ 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 ಬರ ಇಲ್ಲಿ. ಬರ ಇಲ್ಲಿ ಯಾವನವನು SP ಏನ್ ಮಾಡ್ತಾ ಇದ್ದೀರಿ ನೀವು? ಭ್ರಷ್ಟ ಕೇಂದ್ರ ಸರ್ಕಾರಕ್ಕೆ, ಭ್ರಷ್ಟ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ, ಭ್ರಷ್ಟ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ ಬೋಲೋ ಭಾರತ್ ಮಾತಾ ಕಿ. ಬರ ಇಲ್ಲಿ ಯಾವನವನು SP ಏನ್ ಮಾಡ್ತಾ ಇದ್ದೀರಿ ನೀವು? ಭ್ರಷ್ಟ ಕೇಂದ್ರ ಸರ್ಕಾರಕ್ಕೆ, ಭ್ರಷ್ಟ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ, ಭ್ರಷ್ಟ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ ಬೋಲೋ ಭಾರತ್ ಮಾತಾ ಕಿ. ಬರ ಇಲ್ಲಿ ಬರ ಇಲ್ಲಿ ಯಾವನವನು SP ಏನ್ ಮಾಡ್ತಾ ಇದ್ದೀರಿ ನೀವು? ಭ್ರಷ್ಟ ಕೇಂದ್ರ ಸರ್ಕಾರಕ್ಕೆ, ಭ್ರಷ್ಟ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ, ಭ್ರಷ್ಟ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ ಬೋಲೋ ಭಾರತ್ ಮಾತಾ ಕಿ. ಬೆಲೆ ಎಲ್ಲ ಬೆಲೆಗಳನ್ನ ಏರಿಕೆ ಮಾಡಿ ಸೊ ಮುಖ್ಯಮಂತ್ರಿಗಳು ಎಲ್ಲಾ ಬೆಲೆಯನ್ನ ಮೋದಿ ಸರ್ಕಾರ ಏರಿಕೆ ಮಾಡುತ್ತೆ ಅಂತೇಳಿ ಕೈ ಎತ್ತುವಂತ ಸಂದರ್ಭದಲ್ಲಿ ಅವರಿಗೆ ಅಲ್ಲಿ ಘೋಷಣೆ ಕೂಗಿದ್ದು ಕೇಳಿಸ್ತು. ಮುಖ್ಯಮಂತ್ರಿಗಳಿಗೆ ಶಾಕ್ ಆಗಿದ್ದು, ನಾನು ಇಷ್ಟು ಜೋರಾಗಿ ಮಾತಾಡ್ತಾ ಇದ್ದೀನಿ, ಇಷ್ಟು ಅಬ್ಬರದಲ್ಲಿ ಮಾತಾಡ್ತಾ ಇದ್ದೀನಿ, ಅಲ್ಲಿ ನೋಡಿದ್ರೆ ಇದ್ದಕ್ಕಿದ್ದಂಗೆ ಎದುರುಗಡೆ ಕೂತಿದ್ದಂಥ ಕಾರ್ಯಕರ್ತರೆಲ್ಲ ನಿಂತ್ಕೊಂಡು ಹಿಂದ್ಗಡೆ ನೋಡ್ತಾ ಇದಾರಲ್ಲ ಏನಾಯ್ತು ಅಂತೇಳಿ. ಅಷ್ಟೊತ್ತಿಗೆ ಗೊತ್ತಾಗಿದ್ದೇನು ಅಂತ ಹೇಳಿದ್ರೆ BJP ಅವರು ಘೋಷಣೆ ಕೂಗ್ತಾ ಇದ್ದಾರೆ ಅಂತೇಳಿ. ಸೊ ಪೊಲೀಸ್ ಅಧಿಕಾರಿಯನ್ನು ಕರೆದು ಛೀಮಾರಿ ಹಾಕಿದ್ದಾರೆ. ಭದ್ರತಾ ಲೋಪ, ಸಿಂಪಲ್. ಮುಖ್ಯಮಂತ್ರಿಗಳ ಸಿಟ್ಟಿಗೆ ಕಾರಣ ಇದೆ, ಮುಖ್ಯಮಂತ್ರಿಗಳ ಸಿಟ್ಟಿಗೆ ಕಾರಣ ಇದೆ. ಇದು ಈ ಕ್ಷಣದ ಸುದ್ದಿ.